ಗುಡ್ ಮಾರ್ನಿಂಗ್ ಎವ್ರಿ ಒನ್ ಗೈಸ್, ನಾನು ನಿಮ್ಮ ಹಿರಿಯರ ಹುಡುಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಸಾಕ್ಷಿ ದೇವರಾಜ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ರಾಗಿ ಗಂಜಿ ಮಾಡಿ, ಹಾಗೆ ನವಣಕ್ಕಿ ಮಾಡಬೇಕಾಗಿತ್ತು ಅಮ್ಮಂಗೆ. ಅದನ್ನು ಇಟ್ಟು ಆಮೇಲೆ ಟೀ ಮಾಡೋಕ್ಕಂತ ಹಾಲು ಕಾಸಕ್ಕಿಟ್ಟು ಟೀ ಮಾಡಿಕೊಂಡು, ಹಾಗೆ ಅನ್ನನೂ ಒಂದು ಕಡೆ ಆಯಿತು. ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಕೆಲಸ ಇತ್ತು ಅಂತ ಸಿಟಿಗೆ ಹೋಗಿದ್ದೆ. ಸಿಟಿಗೆ ಹೋಗಿ ಬಂದು ಮತ್ತೆ ಟಿಫನ್ಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ನಮ್ಮ ಆಶೀರ್ವಾದ ಶಾವಿಗೆಯನ್ನು ತಗೊಂಡು ಎಲ್ಲ ರೆಡಿ ಮಾಡ್ಕೊಂಡು ಒಗ್ಗರಣೆ ಹಾಕೋಕ್ಕಂತ ಈರುಳ್ಳಿ ತರಕಾರಿ ಎಲ್ಲ ಹಚ್ಕೊಂಡೆ. ಇವತ್ತು ಲೇಟ್ ಆಗಿಬಿಡ್ತು, ಬೇಗ ಟಿಫನ್ ಮಾಡೋಕ್ಕಾಗಲಿಲ್ಲ ಅಂತ ಅಮ್ಮ ಬಾಕ್ಸ್ ಬಿಟ್ಟೋಗಿರೋಂತ ಕೊಡಬೇಕಾಗಿತ್ತು. ಸೊ ಒಗ್ಗರಣೆ ಹಾಕೋಕ್ಕಂತ ಎಲ್ಲ ಹಚ್ಕೊಂಡ್ಬಿಟ್ಟು ಬೇಗ ಬೇಗ ಮಾಡಿದೆ. ನಾನು ಹಿಂಗೆ ನನ್ನ ರೆಸಿಪಿ ಹಿಂಗಂದರೆ ಶಾವಿಗೆ ಉಪ್ಪಿಟ್ಟು ಮಾಡೋದು. ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕಿ, ಈರುಳ್ಳಿ ಹಸಿಮೆಣ್ಸಿಕಾಯಿ ಹಾಕಿ, ಕಡಲೆ ಬೀಜ ಬೇಕಂದರೆ ಹಾಕೋಬೋದು, ನಾವು ಹಾಕ್ಕೊತೀವಿ. ಸೊ ಕಡಲೆ ಬೀಜ ಕಡಲೆಬೇಳೆ ಹಾಕ್ಬಿಟ್ಟು ನೆಕ್ಸ್ಟ್ ಟೊಮೊಟೊ ತರಕಾರಿ ಹಚ್ಕೊಂಡಿರೋದೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಾದಮೇಲೆ ಫ್ಲೇವರ್ ಬರುತ್ತೆ. ಈರುಳ್ಳಿ ಚೆನ್ನಾಗಿ ಬ್ರೌನಿಶ್ ಆಗಿ ರೋಸ್ಟ್ ಆಗಿರಬೇಕು, ಆಮೇಲೆ ತರಕಾರಿ ಕೂಡ ಚೆನ್ನಾಗಿ ರೋಸ್ಟ್ ಆಗಿರಬೇಕು. ಸೊ ನೋಡಿರಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅದು ರೋಸ್ಟ್ ಆಗಿರೋದ್ರಿಂದ. ನನಗಿವಾಗ ಕಾಲೇಜ್ ಇಲ್ಲ, ರಜೆ ಇದೆ, ಸೊ ಮನೇಲಿ ಇರ್ತೀನಿ ಅಂತ ಅದು ಇದು ಟ್ರೈ ಮಾಡ್ತಾ ಇರ್ತೀನಿ. ಆ್ಯಕ್ಚುಲಿ ಜಾಸ್ತಿ ಅಡುಗೆ ಎಲ್ಲ ನನಗೇನು ಮಾಡೋಕ್ಕೆ ಬರಲ್ಲ. ಸೊ ರಜೆ ಇದ್ದಾಗೆಲ್ಲ ಹಿಂಗೆ ಸಣ್ಣ ಪುಟ್ಟ ತಿಂಡಿಗಳು ಟ್ರೈ ಮಾಡ್ತಾ ಇರ್ತೀನಿ ಮಾಡೋಕ್ಕೆ. ಸೊ ಚೆನ್ನಾಗಿ ಅದು ರೋಸ್ಟ್ ಆಗಿದೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಹಾಗೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರಲಿ ಅಂತ ಹೇಳ್ಬಿಟ್ಟು ಖಾರದ ಪುಡಿ ಮತ್ತು ಸಾಂಬಾರು ಪುಡಿನೂ ಕೂಡ ಹಾಕ್ತೀನಿ ನಾನು ಟೇಸ್ಟಿಗೋಸ್ಕರ. ಸೊ ಎಲ್ಲ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದು ಖಾರ ಬಿಟ್ಕೊಳ್ಳೋವರೆಗೂ ಬಿಡಬೇಕು. ನೆಕ್ಸ್ಟು ಅದಾದಮೇಲೆ ಶಾವಿಗೆ ಸೇಮ್ ಉಪ್ಪಿಟ್ಟು ಹೆಂಗೆ ಮಾಡ್ತೀವೋ ಅದೇ ಥರನೇ ನಾರ್ಮಲಾಗಿ ಶಾವಿಗೆ 1 ಗ್ಲಾಸ್ ಹಾಕಿದರೆ ವಾಟರು 2 ಲೋಟ ನೀರು ಹಾಕಬೇಕು. ಸೊ ನೆಕ್ಸ್ಟು ಆ ಶಾವಿಗೆ ಹುರ್ಕೊಂಬಿಟ್ಟು ಅದನ್ನು ಹಾಕ್ತೀನಿ. ನನ್ನ ಫ್ರೆಂಡ್ ಫೋನ್ ಬಂತು ಅಂತ ಶಾವಿಗೆ ಹಾಕೋದು ತೋರ್ಸೋಕ್ಕಾಗಲ್ಲ. ಸೊ ಮಾತಾಡ್ಕೊತಾನೆ ಇದೆರಡು ಹೆಂಗೋ ವೀಡಿಯೋ ಮಾಡಿಕೊಂಡೆ. ಶಾವಿಗೆ ಹುರ್ದು ಹಾಕೋದು ಮಾತ್ರ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ ಗೈಸ್. ನೆಕ್ಸ್ಟ್ ಹಂಗೆ ನಮ್ಮ ಮನೇಲಿ ಎಲ್ರಿಗೂ ಉಪ್ಪಿಟ್ಟು ಅಂದರೆ ತುಂಬ ಫೇವ್ರೇಟು. ಎಲ್ಲರೂ ಬೇರೆಯವರೆಲ್ಲ ಉಪ್ಪಿಟ್ಟು ತಿಂದರೆ ಅಯ್ಯೋ ಉಪ್ಪಿಟ್ಟು ಅಲರ್ಜಿ, ನನಗೆ ಉಪ್ಪಿಟ್ಟಾಗಲ್ಲ ಹಂಗೆ ಹಿಂಗೆ ಅಂತ ಅಂತಾರೆ. ಬಟ್ ನಮ್ಮ ಮನೇಲಿ ಉಪ್ಪಿಟ್ಟು ಅಂದರೆ ಎಲ್ರಿಗೂ ಫೇವ್ರೇಟು. ನಮ್ಮ ಫ್ಯಾಮಿಲಿ, ಇಡೀ ಫ್ಯಾಮಿಲಿಯಲ್ಲಿ ನಾವೆಲ್ಲರೂ ಉಪ್ಪಿಟ್ಟು ಅಂದರೆ ಇಷ್ಟಪಟ್ಟು ತಿಂತೀವಿ. ಸೊ ನೈಟ್ ಟೈಮ್ ಒಂದೊಂದು ಸಲ ಮಾಡ್ಕೊತ ಇರ್ತೀವಿ ನಾವು. ಸೊ ನೋಡಿ ಗೈಸ್, ಫೈನಲಿ ನೀರು ಹಾಕ್ಬಿಟ್ಟು ಅದನ್ನು ಕುದಿಯೋಕ್ಕೆ ಬಿಡ್ಬೇಕು ಚೆನ್ನಾಗಿ. ಆಮೇಲೆ ಶಾವಿಗೆ ಹುರ್ಕೊಂಡು ಹಾಕಬೇಕು. ನನ್ನ ಫ್ರೆಂಡ್ ಫೋನ್ ಮಾಡಿಲ್ಲ ಅಂತ ಅವಾಗ ನಾನು ಶಾವಿಗೆ ಹಾಕೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಶಾವಿಗೆ ಆಗಿದ್ಮೇಲೆ ಈ ಥರ ಆಗುತ್ತೆ. ಸೊ ನೀರೆಲ್ಲ ಬಿಡ್ಕೋಬೇಕು, ಅದು ಚೆನ್ನಾಗಿ ಮಳ್ಳಿರುತ್ತಲ್ವ, ಅದಾದಮೇಲೆ ಅದು ರೋಸ್ಟ್ ಆಗುತ್ತೆ ಶಾವಿಗೆ. ಅವಾಗ ಚೆನ್ನಾಗಿ ಫ್ರೈ ಮಾಡಿ ಹಾಕ್ಬಿಟ್ರೆ ಬೇಗ ಅದು ನೀರೆಲ್ಲ ಹೀರ್ಕೊಂಡಾಗುತ್ತೆ, ಶಾವಿಗೆ ಉಪ್ಪಿಟ್ಟು ರೆಡಿ. ಸೊ ಶಾವಿಗೆ ಉಪ್ಪಿಟ್ಟು ಮಾಡಿ ಅಮ್ಮಂಗೆ ಬಾಕ್ಸಿಗೆ ತೊಗೊಂಡು ಹೋಗೋಣ ಅಂತ ರೆಡಿಯಾಗಿ ನಾನು ಫ್ರೆಶ್ ಅಪ್ ಆಗಿ ಸ್ಕೂಲಿಗೆ ಹೋದೆ ಕೊಡೋಣ ಅಂತ. ಇವಾಗಂತೂ ನಮ್ಮ ಸ್ಕೂಟಿ ಬಂದುಬಿಟ್ಟಿದೆ ಗೈಸ್, ಏನಕ್ಕೂ ತೊಂದರೆನಿಲ್ಲ, ಎಲ್ಲದಕ್ಕೂ ಒಬ್ಬಳೇ ಆರಾಮಾಗಿ ಓಡಾಡ್ತೀನಿ. ಹಾಗೆ ನನ್ನ ಫ್ರೆಂಡು ಫೋನ್ ಮಾಡಿದ್ಲು, ಅವಳನ್ನೂ ಮೀಟ್ ಮಾಡ್ಬೇಕಾಗಿ ಸ್ವಲ್ಪ ಕೆಲಸ ಇತ್ತು ಅಂತ ಇಬ್ಬರು ಹೋಗಿದ್ವಿ. ಅದನ್ನು ಮುಗಿಸ್ಕೊಂಡು ಹಂಗೆ ಅವಳು ಹೊಸ ಗಾಡಿ ತೊಗೊಂಡಿದ್ದಾಳೆ. ಸೊ ಇಬ್ಬರದು ಗಾಡಿದು ಫೋಟೋ ತಕ್ಕೊಂಡು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಪೂಜೆ ಮಾಡಿದೆ. ಇವತ್ತು ಗುರುವಾರ ಅಲ್ವಾ, ಸೊ ಹಾಗಾಗಿ ಪೂಜೆ ಮಾಡಿ